ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾವು ವೀಳ್ಯದೆಲೆಯನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಡಿಪ್ ಹೆನ್ನ ಮೆಹಂದಿಯನ್ನು ಮಾಡ್ಕೊಳ್ಬೋದು ಅಂತ, ಅದು ಕೂಡ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ಯಾವ ಥರ ನಾವು ಈ ಒಂದು ಡಿಪ್ ಹೆನ್ನ ಮೆಹಂದಿಯನ್ನು ಮಾಡ್ಕೊಳ್ಬೋದು, ಅದು ಕೂಡ ಇನ್ಸ್ಟಂಟ್ ಕಲರನ್ನು ಕೂಡ ಕೊಡುತ್ತೆ. ಸೊ ಯಾವ ಥರ ಮಾಡೋದು ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದೆ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡಬೇಕು ಅಂತ ಆಸೆ ಇದೆ, ಆಸಕ್ತಿ ಇದೆ, ಅವರೆಲ್ಲ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ಬೋದು. ಅದು ಕೂಡ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ಬೋದು. ಆಸಕ್ತಿ ಇರೋರು ಯಾವ ಥರ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ಗಳನ್ನ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ಇವಾಗಲೇ ಶುರು ಮಾಡಿ. ಆಗಲೇ ನಾನು ಈ ಒಂದು ವೀಳ್ಯದೆಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಂದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಆ್ಯಡ್ ಮಾಡಿ ನಾವು ಈ ಒಂದು ಡಿಪ್ ಹೆನ್ನ ಮೆಹಂದಿಯನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮೆಹಂದಿ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿದೆ, ಹಾಗೆ ವೈರಲ್ ಕೂಡ ಆಗಿದೆ. ಸುಮಾರು ಜನ ಕೂಡ ಈ ಒಂದು ಮೆಹಂದಿಯನ್ನು ತೋರಿಸ್ತಾ ಕೂಡ ಇದ್ದಾರೆ, ಯಾವ ಥರ ಮಾಡೋದು, ತುಂಬಾ ಕಲರ್ ಬರುತ್ತೆ ಅಂತ. ಸೊ ನಾನು ಕೂಡ ಟ್ರೈ ಮಾಡೋಣ, ಯಾವ ಥರ ಬರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ಮೆಹಂದಿಯನ್ನು ಮಾಡೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ವೀಳ್ಯದೆಲೆಯನ್ನು ತಗೊಂಡಿದ್ದೀನಿ. ಈ ವೀಳ್ಯದೆಲೆಯನ್ನು ಈ ಥರ ಪೀಸ್ ಮಾಡಿಕೊಂಡು ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ಮೇಯ್ನಾಗಿ ನಿಮಗೆ ಕಲರ್ ಬರೋದಕ್ಕೆ ಗೊತ್ತಿದೆ ಅಲ್ವಾ, ಮಾಮೂಲಿ ನೀವು ಮೈಗೆಲ್ಲ ಯೂಸ್ ಮಾಡೋ ಅಂಥ ಅರಿಶಿನ ಪುಡಿಯನ್ನು ತಗೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋವಂಥ ಅರಿಶಿನ ಪುಡಿ. ಸೊ ಹಾಗಾಗಿ ಗೋಪುರಂ ಅರಿಶಿನ ಪುಡವನ್ನು ತಗೊಂಡಿದ್ದೀನಿ. ಸೊ ಈ ಒಂದು ಗೋಪುರಂ ಅರಿಶಿನದ ಪುಡಿಯ ಜೊತೆಗೆ ಇದಕ್ಕೆ ನೀವು ಸುಣ್ಣವನ್ನು ತಗೊಳ್ಬೇಕು. ಸ್ವಲ್ಪ ಸುಣ್ಣವನ್ನು ಹಾಕಿದ್ರೆ ಕಲರ್ ಬರುತ್ತೆ. ಹಾಗೆಯೇ ಇಷ್ಟೆಲ್ಲವನ್ನು ಹಾಕಿದ್ಮೇಲೆ ಅಂದರೆ ವೀಳ್ಯದೆಲೆ, ಅರಿಶಿನದ ಪುಡಿ, ಹಾಗೆಯೇ ಸುಣ್ಣ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸುಣ್ಣ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಸುಣ್ಣವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಫೈನಲ್ ಆಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಅಷ್ಟೇ. ಸೊ ರುಬ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೂ ಕೂಡ ಆ್ಯಡ್ ಮಾಡೋದಿದೆ. ಏನನ್ನು ಆ್ಯಡ್ ಮಾಡಬೇಕು, ಯಾವ ಥರ ಹಾಕ್ಕೊಳ್ಬೇಕು, ಇದು ಯಾವ ಥರ ಕಲರ್ ಬರುತ್ತೆ, ಎಷ್ಟೊತ್ತು ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ. ರುಬ್ಬಾದ್ಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ಈ ಒಂದು ಗ್ರೈಂಡ್ ಮಾಡಿರೋದನ್ನು ನಾವು ಮೆಹಂದಿಯಾಗಿ ಕೂಡ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಗ್ರೈಂಡ್ ಮಾಡಾದ್ಮೇಲೆ ಇದನ್ನು ಜಸ್ಟ್ ಒಂದು ಬೌಲ್ ತಗೊಂಡು ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಎಲ್ಲವನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇನ್ನೂ ಒಂದು ಮೇಯ್ನಾಗಿ ಪದಾರ್ಥವನ್ನು ಕೂಡ ಆ್ಯಡ್ ಮಾಡಬೇಕು. ಏನು ಅಂತ ನೀವು ಕೂಡ ನೋಡಿರ್ತೀರ. ಎಷ್ಟೋ ಜನ ತುಂಬ ವೈರಲ್ ಆಗಿ ಮಾಡಿರೋವಂಥ ಮೆಹಂದಿ ಇದು ಗೊತ್ತಿರುತ್ತೆ ನಿಮಗೂ ಕೂಡ. ಇದಕ್ಕೆ ಕುಂಕುಮವನ್ನು ಆ್ಯಡ್ ಮಾಡಬೇಕಂತ. ಸೊ ಇದಕ್ಕೆ ಬೇಕಾಗುವಂಥ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕುಂಕುಮವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದಕ್ಕೆ ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಕುಂಕುಮವನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಯಾವ ಥರ ನಾವು ಕೈಗೆ ಹಾಕ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ. ಸೊ ಇದು ಯಾವ ಥರ ಡ್ರೈ ಆದಮೇಲೆ ಯಾವ ಥರ ಆಗುತ್ತೆ, ಕಲರ್ ಯಾವ ಥರ ಬರುತ್ತೆ, ನಿಜವಾಗ್ಲೂ ಇದು ಡಿಪ್ ಹೆನ್ನ ಮೆಹಂದಿ ಥರ ಯೂಸ್ ಮಾಡ್ಬೋದಾ ಅನ್ನೋದನ್ನು ಕೂಡ ನಾನು ಟ್ರೈ ಮಾಡಿದೆ. ಇದನ್ನು ರಿಸಲ್ಟ್ ನೋಡಿ ಆಡಿಸುವಾಗ ಕೈಗೆಲ್ಲ ಮೆತ್ಕೊಂಡಿತ್ತಲ್ಲ, ಅದನ್ನು ನೋಡಿ ನನಗೂ ಕೂಡ ತುಂಬ ಕಲರ್ ಬರ್ಬೋದೇನೋ ಅಂತ ನಾನು ಕೂಡ ಟ್ರೈ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಕಲಿಸ್ಬಿಟ್ಟು. ಸೊ ಇದನ್ನೆಲ್ಲ ಕಲಸಾದ್ಮೇಲೆ ನಾನು ಕೈ ಕೂಡ ಹಾಕ್ಕೊಂಡಿದ್ದೀನಿ. ಸೊ ರಿಸಲ್ಟ್ ಕೂಡ ಹೇಗಿದೆ ಅನ್ನೋದನ್ನು ವೆಯ್ಟ್ ಮಾಡಿ. ಸೊ ನಿಮಗೆ ಲೈವಲ್ಲಿ ರಿಸಲ್ಟ್ ಕೂಡ ತೋರಿಸ್ತೀನಿ. ಈ ಒಂದು ಮಿಕ್ಸಿಗೆ ಹಾಕಿ ರುಬ್ಬಿರೋ ಅಂಥದ್ದನ್ನು, ಈ ರೆಡಿಯಾಗಿರೋ ಅಂಥದ್ದನ್ನು ಇವಾಗ ನಾವು ಕೈಗಳಿಗೆ ಹಾಕ್ಕೊಳ್ಬೇಕು. ನಿಮಗೆ ಇಷ್ಟವಾದಂಥ ಡಿಸೈನು, ನಿಮಗೆ ಯಾವ ಡಿಸೈನ್ ಬೇಕನ್ಸುತ್ತೆ ಆ ಒಂದು ಡಿಸೈನನ್ನು ಹಾಕ್ಕೊಳ್ಳಿ. ನಾನು ಕೂಡ ಸಿಂಪಲ್ಲಾಗಿ ಇರಲಿ ಅಂತ ಈ ರೀತಿಯಾಗಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಹಾಕ್ಕೊಳ್ಳೋದಕ್ಕೆ ಒಂದು ಇಯರ್ ಬಡ್ಸನ್ನು ಕೂಡ ತಗೊಂಡಿದ್ದೀನಿ. ಇಯರ್ ಬಡ್ಸ್ ಜೊತೆ ಈ ಥರ ಅದ್ದಿ ಈ ರೀತಿಯಾಗಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗೇ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2-3 ಕೋಟಿಂಗ್ ಆಗಲಿ ಚೆನ್ನಾಗಿ ಬರ್ಬೋದು ಅಂತ ಒಂದು 2-3 ಕೋಟಿಂಗ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ
ಆಗ್ತಾ ಆಗ್ತಾ ಒಣಗುತ್ತೆ, ಸ್ವಲ್ಪ ಡ್ರೈ ಬೇಗನೆ ಆಗುತ್ತೆ. ಸೊ ಡ್ರೈ ಆದಮೇಲೂ ಕೂಡ ಇನ್ನೊಂದು 2-3 ಕೋಟಿಂಗನ್ನು ಕೂಡ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕಲರ್ ಅಂತ ನಾನು ಕೂಡ ಒಂದು 2-3 ಕೋಟಿಂಗನ್ನೇ ಹಾಕಿದ್ದೀನಿ. ಸೊ ಕಲರ್ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಆ ಒಂದು ರಿಸಲ್ಟ್ ಕೂಡ ಬಂದಿದೆ. ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನು ಫೈನಲಿ ಎಂಡ್ ತನಕ ವಾಚ್ ಮಾಡಿ ನೀವು ಕೂಡ ತಿಳ್ಕೊಳ್ಳಿ. ಹಾಗೆ ಇವತ್ತಿನ ನನ್ನ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ಸೈಡಲ್ಲಿ ಸ್ಕ್ರೀನ್‌ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ಪೇಮೆಂಟ್ ನಂದು ಇದು. ಸೊ ಈ ಒಂದು ಪೇಮೆಂಟನ್ನು ನಾನು ಡೈಲಿ ಕೂಡ ರಿಸೀವ್ ಮಾಡ್ಕೊಳ್ತಾ ಇರ್ತೀನಿ. ಈ ರೀತಿಯಾದಂಥ ಪೇಮೆಂಟನ್ನು ನೀವು ಕೂಡ ರಿಸೀವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು, ಇದೇ ವರ್ಕ್ ಅಂತಲ್ಲ, ನೀವು ಯಾವುದೇ ಬೇರೆ ವರ್ಕನ್ನು ಮಾಡ್ತಾ ಇದ್ರೂ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಒಂದು ವರ್ಕನ್ನು ಮಾಡ್ತಾ ಇದ್ದೀರಾ ಅಂತ. ಯಾಕಂತ ಹೇಳಿದ್ರೆ ವಿಡಿಯೋನ ನೋಡ್ತಾ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರದ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ, ಅದು ಕೂಡ ಮಾಡ್ಬೋದು, ಅದರಿಂದ ಕೂಡ ಅರ್ನಿಂಗ್ಸನ್ನು ಮಾಡ್ಬೋದು ಅಂತ ಸುಮಾರು ಜನ ಕೂಡ ಗೊತ್ತಾಗುತ್ತೆ. ಎಷ್ಟೋ ಜನ ಹುಡುಕ್ತಾ ಇರ್ತಾರೆ ಈ ರೀತಿಯಾದಂಥ ಜಾಬ್ಸ್ಗಳನ್ನ, ಬಟ್ ಯಾವುದು ಟ್ರಸ್ಟೆಡ್ ಆಗಿರುತ್ತೆ, ಯಾವುದು ಫೇಕ್ ಅನ್ನೋದನ್ನು ನಂಬೋದಕ್ಕೂ ಕೂಡ ಆಗೋದಿಲ್ಲ. ಈಗಿನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು ಅಡ್ವರ್ಟೈಸ್ಗಳು ಕೂಡ ಬರ್ತಾ ಇರುತ್ತೆ. ಬಟ್ ಇದರಿಂದ ಅರ್ನಿಂಗ್ಸ್ ಮಾಡ್ಬೋದಾ ಇಲ್ವಾ ಅನ್ನೋದು ನೋಡೋರಿಗೆ ಗೊತ್ತಿರೋದಿಲ್ಲ. ಬಟ್ ಮಾಡ್ತಾ ಇರೋರು ನಾವು ಅದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಟರೆ ಅವ್ರಿಗೂ ಕೂಡ ಮಾಡೋ ಅಂಥ ಒಂದು ಮೋಟಿವೇಶನ್ ಬರುತ್ತೆ. ಇದರಿಂದ ಅರ್ನಿಂಗ್ ಮಾಡ್ಬೋದು, ಇದರಿಂದ ಖಂಡಿತ ನಮಗೂ ಕೂಡ ಅರ್ನ್ ಮಾಡಿ ಹಣವನ್ನು ಕೂಡ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಹೋಪ್ ಕೂಡ ಬರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ವರ್ಕನ್ನು ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾದಂಥ ವರ್ಕ್ ಇದೆ, ಇದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ, ಇದರಿಂದ ಕೂಡ ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನು. ಸೊ ನಾನು ಮಾಡ್ತಾ ಇರೋವಂಥ ವರ್ಕನ್ನು ಕೂಡ ನಾನು ಅದಕ್ಕೇ ವಿತ್ ಪೇಮೆಂಟನ್ನು ಕೂಡ ನಾನು ಹಾಕ್ತಾ ಇರ್ತೀನಿ, ಯಾರಿಗಾರು ಯೂಸ್ ಆಗಲಿ ಅಂತ. ಈಗ ಆಲ್ರೆಡಿ ಇದರಲ್ಲಿ ನಾನು ಅರ್ನಿಂಗ್ ಮಾಡಿರೋದನ್ನು ಕೂಡ ಪೇಮೆಂಟ್ ಪ್ರೂಫನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಕೆಲವರು ಹೇಳ್ಕೊಳ್ತಾರೆ ಇದರಿಂದ ಕೂಡ ಅರ್ನ್ ಮಾಡ್ಬೋದು ಅಂತ, ಬಟ್ ಇನ್ನು ಕೆಲವರು ಯಾವ ಥರ ಹೇಗೆ ಅನ್ನೋದನ್ನು ಕೂಡ ಹೇಳಿರೋದಿಲ್ಲ. ಬಟ್ ನಾನು ಫುಲ್ ಇನ್ಫಾರ್ಮೇಷನನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ನೀವು ಕೂಡ ಶುರು ಮಾಡ್ಬೋದು. ಅದು ಕೂಡ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೇ ಈ ಒಂದು ವರ್ಕನ್ನು ಶುರು ಮಾಡ್ಬೋದು. ಇವಾಗೆಲ್ಲ ಸುಮಾರು ಜನ ಸ್ಯಾರಿ ಬಿಸ್ನೆಸ್ ಅಂತ ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಬಂಡವಾಳ ಹಾಕೋದಿರ್ಬೋದು, ಅಥವಾ ಈ ಒಂದು ಸ್ಯಾರಿಯನ್ನು ತರೋದಕ್ಕೆ ಔಟ್ ಕೂಡ ಹೋಗಬೇಕು ಅಂದರೆ ಕೆಲವ್ರಿಗೆ ಹೊರಗಡೆ ಹೋಗೋದಕ್ಕೆಲ್ಲ ಆಗೋದಿಲ್ಲ, ಮಕ್ಕಳಿರ್ತಾರೆ. ಎಷ್ಟೋ ಒಂದು ಫ್ಯಾಮಿಲಿಗಳಲ್ಲೂ ಹೊರಗಡೆ ಕಳಿಸೋ ಅಂತ ಇದಿರೋದಿಲ್ಲ. ಸೊ ಅಂಥವ್ರಿಗೆಲ್ಲ ಈ ಒಂದು ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ನಾವು ಇನ್ವೆಸ್ಟ್ ಮಾಡಿ ಸೇಲ್ ಮಾಡ್ತಾ ಇರೋರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅದರಲ್ಲೂ ಕೂಡ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ ಇದೆ. ಆ ಥರ ಸ್ಯಾರಿ ಎಲ್ಲ ತಗೊಂಡು ಬಂದು ಹೊರಗಡೆಯಿಂದ ಅದನ್ನು ನಾವು ಸೇಲ್ ಮಾಡಿ ಅದರ ಕಮಿಷನನ್ನು ತಗೊಂಡು, ಅದು ಅಲ್ಲದೆ ಈ ಒಂದು ಸ್ಯಾರಿ ಎಲ್ಲ ಆರ್ಡರ್ ಎಲ್ಲ ಬಂದಮೇಲೆ ಅದನ್ನು ನಾವು ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಡೆಲಿವರಿ ಅವ್ರಿಗೆ ಕೊಟ್ಟಿರ್ತೀವಿ, ಅವರೆಲ್ಲ ಬರೋ ತನಕ ಆರ್ಡರ್ ಎಲ್ಲ ಪ್ಯಾಕ್ ಮಾಡಿ ಕೊಡಬೇಕು. ಸೊ ಇದೆಲ್ಲ ಒಂದು ಕಷ್ಟಗಳು ಇರುತ್ತೆ. ಬಟ್ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡೋದ್ರ ಬದಲು ಈಸಿಯಾಗಿ ಈ ಒಂದು ವರ್ಕನ್ನು ಕೂಡ ಮಾಡ್ಬೋದು. ಅಂದರೆ ಅದರ ಬದಲಿಗೆ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಕೂಡ ಪರ್ಚೇಸ್ ಮಾಡೋ ಹಾಗಿರೋದಿಲ್ಲ. ಜಸ್ಟ್ ಈ ಒಂದು ಬಿಸ್ನೆಸ್ಸನ್ನು, ಅಂದರೆ ಈ ಒಂದು ಆನ್ಲೈನಲ್ಲಿ ರೀಸೆಲ್ಲಿಂಗನ್ನು ಶುರು ಮಾಡಿಕೊಂಡ್ರೆ ಸಾಕು. ನೀವೇ ಓನರ್ ಅಂತ ಇಟ್ಕೊಂಡು ಬಿಡಿ, ಅಷ್ಟೇ ಸಾಕು. ಆ ದರದಲ್ಲಿ ವರ್ಕನ್ನು ಮಾಡಿದ್ರೆ ಈ ಒಂದು ವರ್ಕಲ್ಲಿ ನೀವು ಅರ್ನಿಂಗನ್ನು ಮಾಡೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲದೆ ಇದರಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಇದು ರೀಸೆಲ್ಲಿಂಗಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಅದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಏನಾದ್ರು ಡೌಟ್ ಇದ್ದರೆ. ಸೊ ಇದರಲ್ಲಿ ಅರ್ನಿಂಗ್ ಮಾಡೋದಂತೂ ಖಂಡಿತ ಯಾವುದೇ ರೀತಿಯ ಗೊಂದಲ ಅಂತೂ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಸ್ಯಾರಿ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಂತ. ಬಟ್ ಇದರಲ್ಲಿ ಜಸ್ಟ್ ನಾವು ಬೇರೆಯವ್ರದ್ದು ಒಂದು ಕಸ್ಟಮರ್ಸ್ದು ಅಡ್ರೆಸ್ ತೊಗೊಂಡು ಜಸ್ಟ್ ನಾವು ಕಸ್ಟಮರ್ ಅಡ್ರೆಸ್ ಹಾಕಿದ್ರೆ ಸಾಕು, ಅವರೇ ಪ್ಯಾಕ್ ಎಲ್ಲ ಮಾಡಿ ಕಳಿಸ್ಕೊಡ್ತಾರೆ. ಬಟ್ ನಮಗೆ ಅಡ್ರೆಸ್ಗಳು ಬರಬೇಕಷ್ಟೇ. ಈ ಥರ ಆರ್ಡರ್ಸ್ಗಳು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿ. ನೀವು ಕೂಡ ಈ ಒಂದು ವರ್ಕನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಶುರು ಮಾಡಿ. ಅಕಸ್ಮಾತ್ ಇದರಲ್ಲಿ ಏನಾರ ಇನ್ನೂ ಡೌಟ್ಸ್ ಇದೆ, ಇನ್ನೂ ಕೆಲವೊಂದು ನನಗೆ ಕ್ವಶನ್ಸ್ಗಳಿದೆ ಮೇಡಮ್ ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಸೊ ಇದರಲ್ಲಿ ನಾನು 4-5 ವರ್ಷದಿಂದ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕೂಡ ಅರ್ನ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಮೀಶೋದಲ್ಲಿ ಕೆಲವರು ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಅದಕ್ಕೋಸ್ಕರನೇ ಪ್ರಾಡಕ್ಟ್ಸ್ಗಳನ್ನ ತರಿಸಿ ನೋಡಿ ಆ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಕೂಡ ಮಾಡ್ತಾ ಇರ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಅದನ್ನು ನೋಡಿಕೊಂಡು ನೀವು ಕೂಡ
ರೀಸೇಲ್ ಮಾಡ್ಬೋದು. ಸೊ ಫೈನಲ್ ಆಗಿ ನಮ್ಮ ಮೆಹಂದಿ ಕೂಡ ಡ್ರೈ ಆಗಿದೆ, ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಫುಲ್ಲು ಡ್ರೈ ಆಗಿದೆ. ಒಂದು 20 ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು, ಈ ಒಂದು ಮೆಹಂದಿ ಈ ಥರ ಡ್ರೈ ಆಗಿರುತ್ತೆ. ಇವಾಗ ಇದಕ್ಕೆ ನಾವು ನೀರನ್ನು ತಗೊಂಡು ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಫೈನಲಾಗಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಲರ್ ಅನ್ನೋದೇನೋ ಬಂದಿದೆ, ಬಟ್ ಇದು ಜಾಸ್ತಿ ಹೊತ್ತು ಇರೋದಿಲ್ಲ. ನಾವು ಪಾತ್ರೆ ಎಲ್ಲ ವಾಶ್ ಮಾಡ್ತೀವಲ್ಲ, ಸೊ ಹೊರಟೋಗುತ್ತೆ. ಜಸ್ಟ್ ಒಂದು 5 ನಿಮಿಷ ಏನೋ ಇತ್ತಷ್ಟೇ ನನ್ನ ಕೈಯಲ್ಲಿ ಅಷ್ಟೇ. ಜಸ್ಟ್ ಇನ್ಸ್ಟೆಂಟಾಗಿ ಕಲರು ಸಿಗುತ್ತೆ ಅಂತ ಅನ್ಬೋದು, ಬಟ್ ಅಷ್ಟಾಗೇನು ಯೂಸ್ಫುಲ್ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡೋ ಅಷ್ಟು ಅವಶ್ಯಕತೆ ಕೂಡ ಇಲ್ಲ ಅಂದ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಜಸ್ಟ್ ಒಂದು 10 ರುಪೀಸನ್ನು ಕೊಟ್ಟರೆ ಮೆಹಂದಿ ಕೂಡ ಬರುತ್ತೆ. ಅದನ್ನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿ ಹಾಕೊಳ್ಳೋದ್ರ ಬದಲು ಜಸ್ಟ್ ನಾವೊಂದು 15 ನಿಮಿಷ ಅಲ್ಲ 20 ನಿಮಿಷ ಹಾಕ್ಕೊಂಡ್ರು ಅಥವಾ ಅರ್ಧ ಗಂಟೆ ಹಾಕ್ಕೊಂಡ್ರು ಈ ಒಂದು ಕಲರ್ ಬರುತ್ತೆ. ಇನ್ನು ಈ ವೀಳ್ಯದೆಲೆ, ಸುಣ್ಣ ಇದನ್ನೆಲ್ಲ ನಾವು ಮಾಮೂಲಿಯಾಗಿ ಅಡಿಕೆ ಜೊತೆ ಹಾಕ್ಕೊಂಡು ಬಾಯಲ್ಲಿ ಅಗಿದ್ರೇ ಕಲರ್ ಬರುತ್ತೆ. ಸೊ ಅಂಥದ್ರಲ್ಲಿ ಇದನ್ನೆಲ್ಲ ನಾವು ಅಗಿದು ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಬದಲು ಇದನ್ನು ಮೆಹಂದಿ ಎಲ್ಲ ಹಾಕ್ಕೊಂಡು ಇಷ್ಟೆಲ್ಲ ಕಷ್ಟಪಡೋದ್ರ ಬದಲು, ಅದು ಕೂಡ ಕಲರ್ ಅಷ್ಟೇ, ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣ್ತಾ ಇರ್ಬೋದು, ತುಂಬಾ ಡಲ್ ಕೂಡ ಬರುತ್ತೆ ಇದು ಕಲರು. ಸೊ ನೋಡೋದ್ರಲ್ವಾ ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಅನ್ನೋದನ್ನು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆ ಅಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.